ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ಆ ಇಂದ ಈವರೆಗಿನ ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಉ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಊಗೆ ಇಂಗ್ಲಿಷ್ ಲೆಟರ್ಲಿ ಯುನ ಬರಿತೀವಿ. ಉ ಅಕ್ಷರಕ್ಕೆ ಯು ಲೆಟರ್ ಬರಿತೀವಿ. ಸೊ ಮೊದಲನೇ ಪದ ಉನ್ನತಿ. ಉ ನಾ ಬರೆದು ಒತ್ತಿ ಹೇಳಿರೋದ್ರಿಂದ ಒತ್ತಕ್ಷರ, ಹಾಗೆ ತಾಗುಡಿಸು ತಿ. ಈಗಾಗಲೇ ಗೊತ್ತಿದೆ ಊಗೆ ಯು ಲೆಟರ್. ಯು ನಾಗೆ ನಾ ಒತ್ತಕ್ಷರ ಇರೋದ್ರಿಂದ ಎರಡು ಎನ್ ಬರಿಬೇಕು, ಅಂದರೆ ಡಬಲ್ ಎನ್ ಬರಿಬೇಕು. ಉನ್ನತಿ, ಟಿ ಐ. ಯು ಡಬಲ್ ಎನ್ ಎ ಟಿ ಐ, ಉನ್ನತಿ. ನೆಕ್ಸ್ಟ್ ಉತ್ತಮ. ಉ ತಾಗೆ ತಾವತ್ತು ಉತ್ತಮ ಅಂತ ಹೇಳಿಲ್ಲ, ಉತ್ತಮ ಅಂತ ಹೇಳಿದ್ದೀವಿ. ತಾ ಅಕ್ಷರನ ಇಲ್ಲಿ ಒತ್ತಿ ಹೇಳಿದ್ದೀವಿ, ಹಾಗಾಗಿ ತಾಗೆ ತಾವತ್ತು ಬರಿಬೇಕು. ಊಗೆ ಯು, ಇಲ್ಲೂ ಕೂಡ ಡಬಲ್ ಟಿ ಬರಿಬೇಕು. ಎ ಉತ್ತ, ಮಾಗೆ ಎಂ ಎ, ಉತ್ತಮ. ಯು ಡಬಲ್ ಟಿ ಎ ಎಂ ಎ, ಉತ್ತಮ. ನೆಕ್ಸ್ಟ್ ಉಪವಾಸ. ಉ ಪ ವ ಇಲ್ಲಿ ವ ಸ, ಉಪವಾಸ. ಊಗೆ ಯು, ಪಾಗೆ ಪಿ ಎ, ವ ವಿ ಎ, ಸಾಗೆ ಎಸ್ ಎ, ಉಪವಾಸ. ಉಪವಾಸನ ಇಂಗ್ಲಿಷ್ನಲ್ಲಿ ಫಾಸ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಉರಗ. ಉರಗ ಅಂದರೆ ಸ್ನೇಕ್, ಅಂದರೆ ಹಾವು. ಊಗೆ ಯು, ರಾಗೆ ಆರ್ ಎ, ಗ ಜಿ ಎ, ಉರಗ. ನೆಕ್ಸ್ಟ್ ಉದರ. ಉ ದ ರ, ಉದರ ಅಂದರೆ ಹೊಟ್ಟೆ, ಅಂದರೆ ಸ್ಟಮಕ್. ಯು ಡಿ ಎ ಆರ್ ಎ, ಉದರ. ನೆಕ್ಸ್ಟ್ ಉಂಗುರ. ಉ ಅನುಸ್ವಾರ, ಗ ಕೊಂಬುಗು, ರ, ಉಂಗುರ. ಉಂಗುರ ಅಂದರೆ ರಿಂಗ್. ಯು ಅನುಸ್ವಾರಕ್ಕೆ ನ ಸೌಂಡ್ ಬಂದಿದೆ, ಹಾಗಾಗಿ ಎನ್. ಕೆಲವೊಂದು ಲೆಟರ್ಸ್ಲಿ, ಅಂದರೆ ಕೆಲವೊಂದು ಪದಗಳಲ್ಲಿ ಅನುಸ್ವಾರಕ್ಕೆ ಮ ಸೌಂಡ್ ಬರುತ್ತೆ, ಆಗ ಎಂ ಬರಿಬೇಕು. ನೆಕ್ಸ್ಟ್ ಜಿ ಯು ಗು, ಆರ್ ಎ, ರ, ಉಂಗುರ. ನೆಕ್ಸ್ಟ್ ಉಗುರು. ಉ ಗ ಕೊಂಬುಗು, ರು. ಯು ಜಿ ಯು ಆರ್ ಯು, ಉಗುರು. ಉಗುರು ಅಂದರೆ ನೇಲ್. ನೆಕ್ಸ್ಟ್ ವರ್ಡ್ ಉಡ. ಉ ಡ. ಉಗೆ ಯು ಡಿ ಎ, ಡ. ಇದು ಒಂದು ಪ್ರಾಣಿ. ನೆಕ್ಸ್ಟ್ ಉನ್ಮಾದ. ಉ ನ ಇಲ್ಲಿ ನ, ಮಾವತ್ತು ದ, ಉನ್ಮಾದ. ಯು ಮಾಗೆ ಫಸ್ಟ್ ನ ಸೌಂಡ್ ಬರುತ್ತೆ, ಹಾಗಾಗಿ ಎನ್. ನೆಕ್ಸ್ಟ್ ಮಾ ಸೌಂಡ್ ಬರುತ್ತೆ, ಎಂ ಎ, ಉನ್ಮಾ. ದಾಗೆ ಡಿ ಎ. ನೆಕ್ಸ್ಟ್ ಉದ್ದೇಶ. ಉ ದಾಯತ್ವ ದೇ, ದಾವತ್ತು ದೀರ್ಘ ಶ, ಉದ್ದೇಶ. ದೇ ಅಕ್ಷರನ ಇಲ್ಲಿ ನಾವು ಒತ್ತಿ ಹೇಳಿದ್ದೇವೆ, ಹಾಗಾಗಿ ದಾವತ್ತು ಕೊಡಬೇಕು. ಮತ್ತು ಎಳೆದು ಹೇಳಿರೋದ್ರಿಂದ ದೀರ್ಘ ಬರೀಬೇಕು. ಯು ಡಬಲ್ ಡಿ ಇ, ಉದ್ದೆ. ಶಾಗೆ ಎಸ್ ಎಚ್ ಎ. ನೆಕ್ಸ್ಟ್ ಉದಯ. ಉ ದ ಯ. ಯು ಡಿ ಎ ವೈ ಎ, ಉದಯ. ನೆಕ್ಸ್ಟ್ ಉದಯೋನ್ಮುಖ. ಉ ದ ಯೋ, ನಾಕೊಂಬು ನು ಬರೆದು ಮಾವತ್ತು, ಮತ್ತೆ ಮಹಾಪ್ರಾಣ ಖ. ಯು ಡಿ ಎ ಯೋ ವೈ ಯೋ, ವೈ ಓ, ಮುಖ. ಎನ್ ಎಂ ಯು, ಖ ಬರ್ದಿರೋದ್ರಿಂದ
ಮಹಾಪ್ರಾಣ ಖ, ಸೊ KHA. UDAYONMUKHA ಉದಯೋನ್ಮುಖ. ನೆಕ್ಸ್ಟ್ ವರ್ಡ್ ಉಜ್ವಲ. ಉ ಜ್ವ, ಜ ಬರ್ದು ವಾವತ್ತು, ಲ ಉಜ್ವಲ. ಉ ಗೆ ಯು, ಜ್ವ JWA ಉಜ್ವ, ಲಾಗೆ LA. ನೆಕ್ಸ್ಟ್ ಉಜಾಲ. ಉ ಜ ಇಲ್ಲಿ ಜ, ಲ ಉಜಾಲ. UJALA ಉಜಾಲ. ನೆಕ್ಸ್ಟ್ ಉದ್ಯಮ. ಉ ದ್ಯ, ದ ಬರ್ದು ಯಾವತ್ತು ಬರೆದ್ರೆ ದ್ಯ, ಸೌಂಡಲ್ಲೇ ನೀವು ತಿಳ್ಕೊಬೋದು. ಉದ್ಯ. ಸೊ ಗೆ ಅಂದರೆ ದ ಸೌಂಡ್ಗೆ ದ, ಯಾ ಸೌಂಡ್ಗೆ ಯಾವತ್ತು. ಉದ್ಯಮ. ಇಲ್ಲಿ ನಾವು ಉದಯಮ ಅಂತ ಹೇಳಿಲ್ಲ, ಉದ್ಯಮ ಅಂತ ಹೇಳಿರೋದು. ಹಾಗಾಗಿ ದ್ಯ ಅಂತ ಒಟ್ಟಿಗೆ ಹೇಳಿರೋದ್ರಿಂದ ಅಲ್ಲಿ ಒತ್ತಕ್ಷರ ಬರೀಬೇಕು. ಯು ದ್ಯಾಗೆ DYA ಉದ್ಯಮ MA. ನೆಕ್ಸ್ಟ್ ಉತ್ಸಾಹ. ಉ ತಾಯಿಲಿ ತ, ಸಾ ಸೌಂಡ್ ಬರುತ್ತೆ ಒತ್ತಕ್ಷರವಾಗಿ, ಅದನ್ನು ಬರೀಬೇಕು. ಮತ್ತೆ ಹ ಉತ್ಸಾಹ. UTSAHA ಉತ್ಸಾಹ. ನೆಕ್ಸ್ಟ್ ವರ್ಡ್ ಉಪಾಧ್ಯಾಯ. ಉ ಪ ಇಲ್ಲಿ ಪ, ಧ ಬರ್ದು ಯಾವತ್ತು, ಯಾ ಅಕ್ಷರ, ಉಪಾಧ್ಯಾಯ. UPA ಪ, ಧ್ಯಾಗೆ DHYA ಯಾಗೆ YA ಉಪಾಧ್ಯಾಯ. UPA DHYA ಉಪಾಧ್ಯಾಯ. ನೆಕ್ಸ್ಟ್ ವರ್ಡ್ ಉಚಿತ. ಉಚಿತ ಅಂದರೆ ಫ್ರೀ. ಉ ಬರ್ದು ಚಾಗುಡಿಸು ಚಿ, ತ. ಯು ಚಿಗೆ CHI, ತಾಗೆ TA, UCHITA ಉಚಿತ. ನೆಕ್ಸ್ಟ್ ಉದಾಹರಣೆ. ಉದಾಹರಣೆ ಅಂದರೆ ಎಕ್ಸಾಂಪಲ್. ಉದಾಹರಣೆ ಇಂಗ್ಲಿಷ್ನಲ್ಲಿ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಇದನ್ನು ಇಂಗ್ಲಿಷ್ ಲೆಟರ್ಸ್ಲಿ UDA ದ, HA ಹ, RA ರ, NE ನೆ ಉದಾಹರಣೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಉನ್ನತಿ, ಉತ್ತಮ, ಉಪವಾಸ, ಉರಗ, ಉದರ, ಉಂಗುರ, ಉಗುರು, ಉಡ, ಉನ್ಮಾದ, ಉದ್ದೇಶ, ಉದಯ, ಉದಯೋನ್ಮುಖ, ಉಜ್ವಲ, ಉಜಾಲ, ಉದ್ಯಮ, ಉತ್ಸಾಹ, ಉಪಾಧ್ಯಾಯ, ಉಚಿತ, ಉದಾಹರಣೆ.